ರಾವಣ ಮಾರೀಚರು ವಿಮಾನವನ್ನೇರಿ ದಂಡಕಾರಣ್ಯಕ್ಕೆ ಬಂದರು. ಅಲ್ಲಿ ಶ್ರೀರಾಮನ ಆಶ್ರಮದ ಬಳಿಗೆ ಹೋದರು. ಮಾರೀಚನು ಚಿನ್ನದ ಜಿಂಕೆಯ ರೂಪವನ್ನು ತಾಳಿದನು. ಆ ಜಿಂಕೆಯು ನೋಡಲು ಮನೋಹರವಾಗಿತ್ತು. ಕೊಂಬುಗಳು ನೀಲಮಣಿಯಂತಿದ್ದವು. ಚಿನ್ನದ ಚರ್ಮದ ಮೇಲೆ ಬೆಳ್ಳಿಯ ಚಿತ್ರಗಳಂತೆ ಚುಕ್ಕಿಗಳಿದ್ದವು. ಕಣ್ಣುಗಳು ರತ್ನಗಳಂತೆ ಹೊಳೆಯುತ್ತಿದ್ದವು. ಜಿಂಕೆ ನೋಡಲು ಅತ್ಯಾಶ್ಚರ್ಯಕವಾಗಿತ್ತು. ಮಾಯಾಜಿಂಕೆಯು ಆಶ್ರಮದ ಬಳಿಯೇ ಹುಲ್ಲು ಮೇಯುತ್ತಾ ಹಾರುತ್ತಾ ನೇಯುತ್ತಾ ಇತ್ತು. ಒಮ್ಮೆ ಆಕಾಶದ ಕಡೆ ಓಡಿ ಬರುತ್ತಿತ್ತು, ಮತ್ತೊಮ್ಮೆ ಚೆಂಗನೆ ನಡೆಯುತ್ತಿತ್ತು. ಅದರ ಆಟ ಓಟ ನೋಟ ಎಲ್ಲವೂ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತಿದ್ದವು. ಜಿಂಕೆ ಆಶ್ರಮದ ಬಳಿ ಆಟ ಆಡುತ್ತಿದ್ದಾಗ ಸೀತೆ ಗಿಡಗಳಿಂದ ಹೂವುಗಳನ್ನು ಬಿಡಿಸುತ್ತಿದ್ದಳು. ಇದ್ದಕ್ಕಿದ್ದಂತೆ ಚಿನ್ನದ ಜಿಂಕೆ ಅವಳ ಬಳಿ ಕಾಣಿಸಿಕೊಂಡಿತು. ಅದನ್ನು ನೋಡಿ ಆಸೆ ಆನಂದಗಳಿಂದ ಅವಳ ಕಣ್ಣು ಅರಳಿತು. ಚಿನ್ನದ ಜಿಂಕೆಯ ಕಡೆ ಪ್ರೀತಿಯಿಂದ ನೋಡಿದಳು. ಒಳಗಿದ್ದ ಶ್ರೀರಾಮ ಲಕ್ಷ್ಮಣರನ್ನು ಕರೆದು ಆ ಸುಂದರ ಪ್ರಾಣಿಯನ್ನು ತೋರಿಸಿದಳು. ಶ್ರೀರಾಮನಿಗೂ ಜಿಂಕೆಯನ್ನು ನೋಡಿ ಸಂತೋಷವಾಯಿತು. ಎಷ್ಟು ಚೆನ್ನಾಗಿದೆ ಎಂದು ಆನಂದಪಟ್ಟನು. ಆದರೆ ಲಕ್ಷ್ಮಣನಿಗೆ ಅದನ್ನು ನೋಡಿ ಸಂಶಯವಾಯಿತು. ಅವನು, ಅಣ್ಣ, ಇದು ನಿಜವಾದ ಜಿಂಕೆ ಅಲ್ಲ. ಈ ಅರಣ್ಯದಲ್ಲಿ ಹಲವಾರು ರಾಕ್ಷಸರಿದ್ದಾರೆ. ಅವರಲ್ಲಿ ಯಾರೋ ಈ ಜಿಂಕೆಯ ರೂಪವನ್ನು ಓಡಾಡುತ್ತಿದ್ದಾರೆ ಅಷ್ಟೇ. ನಾವು ಜಾಗರೂಕರಾಗಿರಬೇಕು ಎಂದನು. ಸೀತೆ ಮಾತ್ರ, ಇಲ್ಲ ಇಲ್ಲ, ಇದು ನಿಜವಾದ ಜಿಂಕೆ. ಓ ನೋಡು, ಅದೆಷ್ಟು ಮುದ್ದಾಗಿದೆ. ನಮ್ಮ ಕಡೆಯೇ ಆಸೆಯಿಂದ ನೋಡುತ್ತಿದೆ. ಪಾಪ, ಅದಕ್ಕೆ ಹಸಿವಾಗಿರಬೇಕು. ಇಲ್ಲಿಗೆ ಕರೆದುಕೊಂಡು ಬನ್ನಿ. ತಿನ್ನಲು ಏನಾದರೂ ಕೊಡೋಣ. ನಾವೇ ಆ ಜಿಂಕೆಯನ್ನು ಸಾಕಿಕೊಳ್ಳೋಣ. ನನಗೆ ಅದನ್ನು ಕಂಡು ಬಹಳ ಆಸೆಯಾಗಿದೆ ಎಂದಳು. ಶ್ರೀರಾಮನು, ಸೀತೆ, ಜಿಂಕೆಯನ್ನು ನೋಡಲು ಬಹಳ ಚೆನ್ನಾಗಿದೆ. ಆದರೆ ಲಕ್ಷ್ಮಣ ಹೇಳುವ ಮಾತು ನಿಜ. ಚಿನ್ನದ ಜಿಂಕೆಗಳು ಎಲ್ಲಾದರೂ ಇರುತ್ತವೆಯೇ? ಇದು ಮಾಯಾಮೃಗವೇ ಇರಬೇಕು. ಸಲ್ಲದಕ್ಕೆ ಆಸೆಪಟ್ಟು ನಾವು ತೊಂದರೆಗೆ ಗುರಿಯಾಗಬಾರದು ಎಂದನು. ಆದರೆ ಸೀತೆ ಒಂದೇ ಸಮನೆ ಹಠ ಹಿಡಿದಳು. ಹೇಗಾದರೂ ಮಾಡಿ ಆ ಜಿಂಕೆಯನ್ನು ನನಗೆ ತಂದುಕೊಡಿ ಎಂದು ಬೇಡಿಕೊಂಡಳು. ಅವಳ ದೈನ್ಯವನ್ನು ಕಂಡು ಶ್ರೀರಾಮನಿಗೆ ಮರುಕವಾಯಿತು. ಪಾಪ, ಕಾಡಿನಲ್ಲಿ ನಮ್ಮ ಜೊತೆ ಹಲವಾರು ಕಷ್ಟಗಳನ್ನು ಅನುಭವಿಸಿಕೊಂಡಿದ್ದಾಳೆ. ಒಂದು ದಿನವಾದರೂ ಇಂತಹದ್ದು ಬೇಕು, ತಂದುಕೊಡಿ ಎಂದು ಕೇಳಿಲ್ಲವಲ್ಲ. ಅವಳು ಆಸೆ ಪಡುವುದೇ ಅಪರೂಪ. ಅವಳ ಈ ಇಚ್ಛೆಯನ್ನಾದರೂ ನೆರವೇರಿಸಬೇಕು ಎಂದುಕೊಂಡು ಬಿಲ್ಲನ್ನು ಧರಿಸಿ ಜಿಂಕೆಯನ್ನು ಹಿಡಿಯಲು ಹೊರಟನು. ಜಿಂಕೆ ಪುಸಕ್ಕನೆ ಹಾರಿತು. ಸರಸರನೆ ಸರಿಯಿತು. ಕುಣಿಯುತ್ತಾ ಕುಪ್ಪಳಿಸಿತು. ಶ್ರೀರಾಮನು ಹಿಂದೆಯೇ ಓಡಿದನು. ಜಿಂಕೆಯು ಹತ್ತಿರವೇ ಇದ್ದಂತೆ ತೋರುವುದು, ಮತ್ತೆ ದೂರಕ್ಕೆ ಚಿಮ್ಮುವುದು, ಇನ್ನೇನು ಕೈಗೆ ಸಿಗುತ್ತದೆ ಎಂಬುವಷ್ಟು ಸಮೀಪಕ್ಕೆ ಬರುವುದು. ಕೂಡಲೇ ಮಿಂಚಿನ ವೇಗದಲ್ಲಿ ಓಡಿ ಮರಗಳ ಮಧ್ಯೆ ಮಾಯವಾಗುವುದು. ಹಾಗೆಯೇ ನದಿಗಳು, ಬೆಟ್ಟಗಳು ಎಲ್ಲವನ್ನು ದಾಟಿ ಜಿಂಕೆ ಬಹಳ ದೂರ ಓಡಿತು. ಶ್ರೀರಾಮನು ಅದನ್ನು ಅಟ್ಟಿಸಿಕೊಂಡು ಹೋದ. ಶ್ರೀರಾಮ ಎಷ್ಟೇ ಪ್ರಯತ್ನಪಟ್ಟರೂ ಜಿಂಕೆಯನ್ನು ಹಿಡಿಯಲಾಗಲಿಲ್ಲ. ಅವನು ಜಿಂಕೆ ಹತ್ತಿರ ಹೋದಷ್ಟು ಅದು ದೂರಕ್ಕೆ ಹೋಗುತ್ತಿತ್ತು. ಶ್ರೀರಾಮ ಹಾಗೆ ಹಿಂತಿರುಗಿ ಹೋಗಿಬಿಡಲೆ ಎಂದು ಯೋಚಿಸಿದ. ಆದರೆ ಜಾನಕಿ ಜಿಂಕೆಗಾಗಿ ಕಾದು ಕುಳಿತಿರುತ್ತಾಳೆ ಎಂಬುದು ನೆನಪಾಯಿತು. ತಾನು ಬರೀ ಕೈಯಲ್ಲಿ ಹಿಂದಿರುಗಿದರೆ ಅವಳಿಗೆ ಬಹಳ ನಿರಾಸೆಯಾಗುತ್ತದೆ ಎನಿಸಿತು. ಆದುದರಿಂದ ಜೀವಂತ ಜಿಂಕೆ ಕೈಗೆ ಸಿಗದಿದ್ದರೆ ಅದನ್ನು ಕೊಂದಾದರೂ ಆಶ್ರಮಕ್ಕೆ ತೆಗೆದುಕೊಂಡು ಹೋಗಲೇಬೇಕು ಎಂದು ಯೋಚಿಸಿದ. ಬಿಲ್ಲಿಗೆ ಬಾಣವನ್ನು ಹೂಡಿ ಜಿಂಕೆಯ ಮೇಲೆ ಬಿಟ್ಟ. ಬಾಣವು ನೇರವಾಗಿ ಮಾಯಾಜಿಂಕೆ ದೇಹವನ್ನು ಹೊಕ್ಕಿತು. ಕೂಡಲೇ ಜಿಂಕೆಯು ರಾಕ್ಷಸನ ರೂಪವನ್ನು ತಾಳಿತು. ಮಾರೀಚನು ಶ್ರೀರಾಮನ ಧ್ವನಿಯನ್ನು ಅನುಕರಿಸಿ ಆ ಸೀತೆ, ಆ ಲಕ್ಷ್ಮಣ ಎಂದು ಗಟ್ಟಿಯಾಗಿ ಕೂಗುತ್ತಾ ಪ್ರಾಣ ಬಿಟ್ಟ. ಶ್ರೀರಾಮನಿಗೆ ಇದು ರಾಕ್ಷಸರು ಹೂಡಿದ ಆಟ ಎಂಬುದು ಈಗ ಅರ್ಥವಾಯಿತು. ಅನ್ಯಾಯವಾಗಿ ಅದರ ಬಲೆಗೆ ಬಿದ್ದೆನಲ್ಲ ಎಂದು ದುಃಖಿಸಿದ. ಮಾರೀಚನ ಕೂಗನ್ನು ಕೇಳಿ ಲಕ್ಷ್ಮಣನು ಇಲ್ಲಿಗೆ ಬಂದು ಬಿಟ್ಟರೇನು ಗತಿ? ಸೀತೆಯು ಒಬ್ಬಳೇ ಪರ್ಣಕುಟಿಯಲ್ಲಿ ಹೇಗೆ ಇರಬಲ್ಲಳು ಎಂದು ಗಾಬರಿಗೊಂಡ. ನಾವು ಯಾವುದೋ ಮೋಸಕ್ಕೆ ಗುರಿಯಾಗಿದ್ದೇವೆ. ಈ ಘಟನೆ ಅಶುಭವನ್ನು ಸಾರುತ್ತಿದೆ ಎಂದು ಚಿಂತಿಸನಾದ. ಪರ್ಣಕುಟಿಯ ಕಡೆಗೆ ವೇಗವಾಗಿ ಹೆಜ್ಜೆ ಹಾಕಲಾರಂಭಿಸಿದ. ಇತ್ತ ಪರ್ಣಕುಟಿಯಲ್ಲಿ ಲಕ್ಷ್ಮಣ ಸೀತೆಯರು ಶ್ರೀರಾಮನ ಬರವನ್ನೇ ಇದಿರು ನೋಡುತ್ತಿದ್ದರು. ಸೀತೆಯು ಸುವರ್ಣ ಜಿಂಕೆಯನ್ನು ಸೌಂದರ್ಯವನ್ನು ನೆನೆದು ಸಂತೋಷ ಪಡುತ್ತಿದ್ದಳು. ಆಹಾ, ಅದು ನಮ್ಮ ಬಳಿ ಬಂದರೆ ಎಷ್ಟು ಚೆಂದ ಎಂದು ಸಂಭ್ರಮದಿಂದ ಇದ್ದಳು. ಶ್ರೀರಾಮ ಹಿಂದಿರುಗಿ ಬರುವುದನ್ನೇ ಕಾಯುತ್ತಿದ್ದಳು. ಶ್ರೀರಾಮ ಜಿಂಕೆಯನ್ನು ಅಟ್ಟಿಕೊಂಡು ಹೋಗಿ ಎಷ್ಟು ಗಂಟೆಗಳು ಕಳೆದವು. ಆದರೆ ಶ್ರೀರಾಮನ ಸುಳಿವೇ ಇಲ್ಲ. ಸೀತೆಗೆ ಈಗ ಭಯವಾಗಲಾರಂಭಿಸಿತು. ತನ್ನ
ಪತಿಗೇನಾದರೂ ಅಪಾಯವಾಗಿದ್ದರೆ ಏನು ಗತಿ ಎಂದು ಚಿಂತಿತಳಾದಳು. ಅದೇ ಸಮಯಕ್ಕೆ ಸರಿಯಾಗಿ ಆ ಸೀತೆ ಆ ಲಕ್ಷ್ಮಣ ಎಂಬ ಕೂಗು ಕೇಳಿಸಿತು. ಆ ಕೂಗನ್ನು ಕೇಳಿ ಸೀತೆ ಬೆಚ್ಚಿ ಬಿದ್ದಳು. ಅವಳ ಮೈ ನಡುಗಿತು. ಅಯ್ಯೋ, ನನ್ನ ಹೆದರಿಕೆ ನಿಜವಾಯಿತು. ಲಕ್ಷ್ಮಣ, ಶ್ರೀರಾಮನಿಗೆ ಏನೋ ಅಪಾಯವಾಗಿ ಬಿಟ್ಟಿದೆ. ಬೇಗನೆ ಹೋಗಿ ನಿಮ್ಮ ಅಣ್ಣನನ್ನು ನೋಡು ಎಂದಳು. ಲಕ್ಷ್ಮಣನಿಗೆ ಮಾರೀಚನ ಕೂಗು ಕೇಳಿ ಹೆದರಿಕೆಯಾಗಲಿಲ್ಲ. ಅವನು ಅತ್ತಿಗೆ, ಅದು ಶ್ರೀರಾಮನ ಧ್ವನಿಯಂತೆ ಇದ್ದರೂ ಖಂಡಿತ ಅವನದಲ್ಲ. ಯಾರೋ ರಾಕ್ಷಸರು ನಮಗೆ ಮೋಸ ಮಾಡಲು ಯತ್ನಿಸುತ್ತಿದ್ದಾರೆ. ನಾವು ಅವರ ಬಲೆಗೆ ಬೀಳಬಾರದು. ನಮ್ಮ ಅಣ್ಣನಿಗೆ ಏನೂ ಅಪಾಯವಾಗದು. ನೀವು ಗಾಬರಿ ಪಡಬೇಡಿ ಎಂದು ಹೇಳಿದ. ಆದರೆ ಸೀತೆಗೆ ಸಮಾಧಾನವಾಗಲಿಲ್ಲ. ಅವಳು, ಇಲ್ಲ ಲಕ್ಷ್ಮಣ, ನನಗೆ ತುಂಬ ಹೆದರಿಕೆ ಆಗುತ್ತಿದೆ. ನಿಮ್ಮ ಅಣ್ಣನಿಗೆ ಏನೋ ತೊಂದರೆ ಸಂಭವಿಸಿದೆ. ನೀನು ಈಗಲೇ ಹೋಗಿ ಅವರನ್ನು ರಕ್ಷಿಸು ಎಂದಳು. ಲಕ್ಷ್ಮಣನು ಎಷ್ಟು ವಿಧವಾಗಿ ಹೇಳಿದರೂ ಸೀತೆ ಸುಮ್ಮನಾಗಲಿಲ್ಲ. ಕೊನೆಗೆ ವಿಧಿಯಿಲ್ಲದೆ ಲಕ್ಷ್ಮಣನು ಶ್ರೀರಾಮನನ್ನು ಹುಡುಕಿಕೊಂಡು ಹೊರಗೆ ಹೊರಟ. ಪರ್ಣಕುಟಿಯ ಬಳಿ ಒಂದು ಮರದ ಹಿಂದೆ ನಿಂತಿದ್ದ ರಾವಣನು ಈ ಸಮಯಕ್ಕಾಗಿ ಕಾಯುತ್ತಿದ್ದನು. ಸೀತೆ ಒಬ್ಬಂಟಿಗಳಾಗಿ ಇರುವುದೇ ಅವನಿಗೆ ಬೇಕಾಗಿತ್ತು. ಲಕ್ಷ್ಮಣನು ಆಶ್ರಮದಿಂದ ಹೊರಗೆ ಹೋದ ಕೂಡಲೇ ಅವನು ಸನ್ಯಾಸಿಯ ವೇಷವನ್ನು ಧರಿಸಿ ಪರ್ಣಕುಟಿಗೆ ಬಂದ. ಸನ್ಯಾಸಿಯನ್ನು ಸೀತೆ ಭಕ್ತಿಯಿಂದ ಸ್ವಾಗತಿಸಿ ಉಪಚರಿಸಿದಳು. ರಾವಣನು ಅವಳ ಆತಿಥ್ಯವನ್ನು ಸ್ವೀಕರಿಸಿ ನಂತರ, ಸುಂದರಿ, ನೀನು ಯಾರು? ನಿನ್ನ ಪತಿ ಎಲ್ಲಿರುವನು? ನೀವೇಕೆ ಇಲ್ಲಿಗೆ ಬಂದಿದ್ದೀರಿ ಎಂದು ಕೇಳಿದನು. ಸೀತೆಯು ಅವನ ಕಪಟವನ್ನು ತಿಳಿಯದೆ ತಮ್ಮ ಸಂಪೂರ್ಣ ಕಥೆಯನ್ನು ಹೇಳಿದಳು. ಅನಂತರ, ಪೂಜ್ಯರೇ, ನೀವು ಯಾರು? ಈ ಅರಣ್ಯಕ್ಕೆ ಏಕೆ ಬಂದಿರುವಿರಿ? ನಿಮ್ಮ ಆಶ್ರಮ ಯಾವುದು ಎಂದು ಕೇಳಿದಳು. ಆಗ ರಾವಣನು, ಸೀತೆ, ನಾನು ಸನ್ಯಾಸಿ ಅಲ್ಲ. ನಾನು ಲಂಕಾದೇಶದ ಚಕ್ರವರ್ತಿ. ನನ್ನ ಹೆಸರು ರಾವಣ. ದೇವತೆಗಳಲ್ಲಾಗಲಿ ರಾಕ್ಷಸಗಳಾಗಲಿ ನನ್ನನ್ನು ಮೀರಿಸಿದ ಪರಾಕ್ರಮಿಗಳೇ ಇಲ್ಲ. ಐಶ್ವರ್ಯದಲ್ಲಿ ನಾನು ಕುಬೇರನಿಗೆ ಸಮಾನ. ನಾನು ನಿನ್ನ ಸೌಂದರ್ಯವನ್ನು ಕಂಡು ಮರುಳಾಗಿದ್ದೇನೆ. ನೀನು ನನ್ನನ್ನು ಮದುವೆಯಾಗು. ನಿನ್ನನ್ನು ಲಂಕಾದೇಶದಲ್ಲಿ ಮಹಾರಾಣಿಯಾಗಿ ಮೆರೆಸುತ್ತೇನೆ ಎಂದ. ರಾವಣನ ಮಾತುಗಳನ್ನು ಕೇಳಿ ಸೀತೆಯ ಮುಖ ಭಯದಿಂದ ಬೆಚ್ಚಿಬಿದ್ದಿತು. ಅವಳು ತರಗೆಲೆಯಂತೆ ಕಂಪಿಸತೊಡಗಿದಳು. ಹಾಗೆಯೇ ಕೋಪ, ಅಸಹ್ಯಗಳು ಉಂಟಾದವು. ಅವಳು ರಾವಣನನ್ನು ಕುರಿತು, ಅಯ್ಯೋ ಪಾಪಿ, ಸನ್ಯಾಸಿ ವೇಷ ಧರಿಸಿ ನೀಚ, ನಿನಗೇಕೆ ಈ ದುರ್ಬುದ್ಧಿ ಬಂತು? ಪರರ ಹೆಂಡತಿಗನ್ನೇಕೆ ಬಯಸುವೆ? ಇಂತಹ ಕೆಟ್ಟ ಯೋಚನೆ ಮಾಡಬೇಡ. ಪತಿವ್ರತೆ ಕೋಪಕ್ಕೆ ಗುರಿಯಾಗಬೇಡ. ಅಲ್ಲದೆ ನನ್ನ ಪತಿ ಶ್ರೀರಾಮ ಬಂದರೆ ನಿನ್ನನ್ನು ಕೇವಲ ಒಂದೇ ಒಂದು ಬಾಣದಿಂದ ಸುಟ್ಟು ಬೂದಿ ಮಾಡಿಬಿಡುತ್ತಾನೆ. ಆದ್ದರಿಂದ ಸುಮ್ಮನೆ ಬಂದ ದಾರಿಯಲ್ಲೇ ಹಿಂದಿರುಗು ಎಂದಳು. ರಾವಣನಿಗೆ ಅವಳ ಮಾತಿನಿಂದ ಕೋಪ ಬಂತು. ತಾನು ಲಂಕಾಧಿಪತಿ, ತನ್ನ ಮಾತನ್ನೇ ಧಿಕ್ಕರಿಸುತ್ತಿದ್ದಾಳಲ್ಲ ಎಂದು ಅವನ ಅಭಿಮಾನ ಕೆರಳಿತು. ಸುಮ್ಮನೆ ನನ್ನ ಮಾತಿನಂತೆ ನಡೆ. ನಿನ್ನ ಪತಿ ಪೌರುಷವನ್ನು ನನ್ನ ಮುಂದೆ ಹೊಗಳಬೇಡ. ದೇವೇಂದ್ರನಿಗೆ ಯುದ್ಧದಲ್ಲಿ ಮಣ್ಣು ಮುಕ್ಕಿಸಿರುವ ನನ್ನ ಮುಂದೆ ನಿನ್ನ ಪತಿಯ ಪರಾಕ್ರಮವೆಷ್ಟಿರದು? ಒಳ್ಳೆಯ ಮಾತಿನಲ್ಲಿ ನನ್ನ ಜೊತೆ ಬಂದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಬಲಾತ್ಕಾರದಿಂದ ಎಳೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ತನ್ನ ನಿಜವಾದ ರೂಪವನ್ನು ಧರಿಸಿದ. 10 ತಲೆ 20 ಭುಜಗಳ ಆ ಮಹಾರಾಕ್ಷಸನು ಸೀತೆ ಧಿಕ್ಕರಿಸಿ ನೋಡುತ್ತಾ, ರಾಕ್ಷಸ ರಾಜ, ನೀನು ಮಹಾಪರಾಕ್ರಮಿ ಎಂದು ಕೊಚ್ಚಿಕೊಳ್ಳುತ್ತಾ ಇದ್ದೀಯಲ್ಲವೇ? ನೀನು ನಿಜವಾಗಿ ಧೈರ್ಯವಂತನಾದರೆ ನನ್ನ ಪತಿ ಬರುವವರೆಗೆ ತಾಳು. ಅವನ ಮೇಲೆ ಯುದ್ಧ ಮಾಡು. ನನ್ನ ಪತಿಯನ್ನು ಸಾಮಾನ್ಯನೆಂದು ಭಾವಿಸಿ ಹುಚ್ಚು ಹುಚ್ಚಾಗಿ ಮಾತನಾಡಬೇಡ. ನೀನೊಬ್ಬನೇ ಏಕೆ, ನಿನ್ನ ಸಂಪೂರ್ಣ ಸೈನ್ಯದ ಸಮೇತ ಬಂದರೂ ಎಲ್ಲರನ್ನೂ ನುಚ್ಚುನೂರು ಮಾಡಬಲ್ಲ ಸಾಮರ್ಥ್ಯ ಅವನಲ್ಲಿದೆ ಎಂದನು. ರಾವಣನು ಕೋಪದಿಂದಲೂ ಅಪಮಾನದಿಂದಲೂ ಕೆಂಪಗಾದನು. ಮರು ಮಾತನಾಡದೆ ಸೀತೆಯನ್ನು ದರದರನೆ ಎಳೆದುಕೊಂಡು ಹೋಗಿ ತನ್ನ ರಥದಲ್ಲಿ ಕೂರಿಸಿಕೊಂಡನು. ಸೀತೆ ಕೊಸರಾಡಿದಳು, ಚೀರಾಡಿದಳು, ರೋಧಿಸಿದಳು. ಅಯ್ಯೋ, ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೇ ಎಂದು ಗಟ್ಟಿಯಾಗಿ ಕೂಗಿಕೊಂಡಳು. ರಾಮ, ಲಕ್ಷ್ಮಣ, ಓಡಿ ಬನ್ನಿ, ಪಾಪಿ ರಾವಣ ನನ್ನನ್ನು ಎಳೆದುಕೊಂಡು ಹೋಗುತ್ತಿದ್ದಾನೆ ಎಂದಳು. ಕಾಡಿನಲ್ಲಿರುವ ಪಕ್ಷಿಗಳೇ, ಪ್ರಾಣಿಗಳೇ, ನನ್ನನ್ನು ಕಾಪಾಡಿ ಎಂದು ಬೇಡಿಕೊಂಡಳು. ಸುತ್ತಮುತ್ತಲೂ ಇದ್ದ ಗಿಡಗಳಿಗೆ ಕೈ ಮುಗಿಯುತ್ತ, ಗಿಡ ಮರಗಳೇ, ನಾನು ನಿಮ್ಮ ಒಡನಾಡಿಯಲ್ಲವೇ? ನಾನು ನಿಮಗೆ ಪ್ರತಿನಿತ್ಯ ನೀರು ಎರೆಯುತ್ತಿಲ್ಲವೇ? ಹೀಗೇಕೆ ಮೌನವಾಗಿರುವಿರಿ? ನನ್ನನ್ನು ಈ ಕ್ರೂರಿ ಸೆಳೆದು ಒಯ್ಯುತ್ತಿದ್ದಾನೆ, ಕಾಪಾಡಿ ಎಂದು ಆಕ್ರಂದನ ಮಾಡಿದಳು. ಎಂಥವರಿಗೂ ಮನ ಕರಗಿಸುವ ದೃಶ್ಯ. ಪಾಪ, ಬಲೆಯೊಬ್ಬಳು ಅಧಮನ ಕೈಯಲ್ಲಿ ಸಿಕ್ಕಿಬಿದ್ದಿದ್ದಳು. ಸೀತೆಯು ವಿವಿಧವಾಗಿ ಪ್ರಲಾಪಿಸಿದರೂ ರಾವಣನಿಗೆ ಕರುಣೆ ಉಂಟಾಗಲಿಲ್ಲ. ಅವನ ಹೃದಯದಲ್ಲಿ ದಯೆ ಎಂಬುದೇ ಇರಲಿಲ್ಲ. ಸೀತೆಯನ್ನು ಬಡೆಯಲೇಬೇಕೆಂಬ ದುರ್ಬುದ್ಧಿಯಿಂದ ಅವನಲ್ಲಿದ್ದ ಅಲ್ಪ ಸ್ವಲ್ಪ ವಿವೇಕವೂ ಮಾಯವಾಗಿತ್ತು. ಕಾಮ, ಕ್ರೋಧ, ಕ್ರೌರ್ಯ ಇವು ಬಿಟ್ಟು ಯಾವ ಸಂಭಾವನೆಯೂ ಅವನಲ್ಲಿರಲಿಲ್ಲ. ಈಗಂತೂ ಕಾಮದಿಂದ ಅವನು ಹುಚ್ಚನಾಗಿದ್ದ, ಕುರುಡನಾಗಿದ್ದ. ಅವನು ಸೀತೆಯನ್ನು ಎಳೆದುಕೊಂಡು ಸುಮ್ಮನೆ ಹೊರಟ.